हैं उनको हमारी ऑलरेडी कल ही बात हो चुकी है उनसे। तो फिर कुछ न्यूज़पेपर्स हैं जिनको हम लोग संडे के दिन ऐड भी यहाँ से डबल डिस्काउंट इस दिन से शुरू हो रहा है। तो फिर हम ಎಲ್ರಿಗೂ ನಮಸ್ಕಾರ. ಮೊದಲನೇಗೆ ತಾವೆಲ್ಲ ಬಂದಿರೋರಿಗೆ ಧನ್ಯವಾದಗಳು. ನಮ್ಮ BSc ಟೆಕ್ಸ್ಟೈಲ್ ಮಾಲ್ ಬೆಳಗಾಮಲ್ಲಿ ಈಗ 3 ವರ್ಷ ಕಂಪ್ಲೀಟ್ ಆಗಿ 4ನೇ ವರ್ಷ ನಡೀತಾ ಇದೆ. ಈ ಸಕ್ಸಸ್ಫುಲ್ ಆಗಿ 3 ವರ್ಷ ಕಂಪ್ಲೀಟ್ ಆಗಿ ನಿಮ್ಮ ಡಿಸ್ಕೌಂಟ್ ಅಂತೀವಿ. ಸೊ ಆಲ್ರೆಡಿ ಮಾರ್ಕೆಟ್ ಅಥವಾ MRPಗೆ 10% ಡಿಸ್ಕೌಂಟ್. ಇಂಡೈರೆಕ್ಟ್ಲಿ ಏನು ಅಂತಂತಂದರೆ ಕಸ್ಟಮರ್ಗೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟಲ್ಲಿ ಅವ್ರಿಗೆ ಎಂಡ್ ಕಸ್ಟಮರ್ಗೆ ಒಂದು ಪ್ರಾಡಕ್ಟ್ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಇದು ಡಬಲ್ ಡಿಸ್ಕೌಂಟ್ ಪೀರಿಯಡಲ್ಲಿ ಆಗುತ್ತೆ ಆನ್ ಫ್ರೆಶ್ ಸ್ಟಾಕ್ ಆ್ಯಂಡ್ ನ್ಯೂ ಅರೈವಲ್ಸ್. ಇದು ಯಾಕೆ ಡಬಲ್ ಡಿಸ್ಕೌಂಟ್ ಅಂತ ಒಂದು ಪ್ರಶ್ನೆ ಬಂದರೆ, ಸೊ ನಮ್ಮ ಗ್ರಾಹಕರು ವರ್ಷ ಪೂರ್ತಿ ನಮಗೆ ಒಂದು ಬಿಸ್ನೆಸ್ ಕೊಟ್ಟು ಸಪೋರ್ಟ್ ಮಾಡಿರ್ತಾರೆ. ಸೊ ಅವರಿಗೆ ನಾವೇನಾದರೂ ಒಂದು ಬೆನಿಫಿಟ್ ಅಥವಾ ಇದನ್ನು ಮಾಡಬೇಕು ಅಂತ ಅಂದೇಳಿ ಈ ಟೈಮಲ್ಲಿ ಮುಂಬರುವ ಈಗ ನೆಕ್ಸ್ಟ್ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಒಂದು ಫೆಸ್ಟಿವಲ್ ಸಲುವಾಗಿ ಈ ಟೈಮಲ್ಲಿ ಅವರಿಗೆ ಒಂದು ನ್ಯೂ ಸ್ಟಾಕ್ ಫ್ರೆಶ್ ಸ್ಟಾಕ್ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟಲ್ಲಿ ಸಿಗ್ತಕ್ಕಂಥ ಒಂದು ಡಬಲ್ ಡಿಸ್ಕೌಂಟ್ ಬೆನಿಫಿಟ್ ಸ್ಟಾರ್ಟ್ ಮಾಡಿದ್ವಿ. ಸೊ ಇಲ್ಲಿವರೆಗೂ ನಮ್ಮಲ್ಲಿ ಇಮಿಟೇಷನ್ ಜ್ಯುವೆಲ್ರಿ ಸೆಕ್ಷನ್ ಇತ್ತು. ಸೊ ಆ ಇಮಿಟೇಷನ್ ಜ್ಯುವೆಲ್ರಿ ಸೆಕ್ಷನ್ ಜೊತೆಗೆ ಭಾಳಷ್ಟು ಕಸ್ಟಮರ್ಸ್ ಒಂದು ಬೇಡಿಕೆ ರಿಕ್ವೈರ್ಮೆಂಟ್ ಡಿಮ್ಯಾಂಡ್ ಬಂದಿದ್ದರಿಂದ ಅದ್ರ ಜೊತೆಗೆ ರಿಯಲ್ ಸಿಲ್ವರ್ ಜ್ಯುವೆಲ್ರಿ ಒಂದು ಈಗ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಅದು ರಿಯಲ್ ಸಿಲ್ವರ್ ಅಂದರೆ 92.5 ಟಚ್ ಸಿಲ್ವರ್ನ ಜ್ಯುವೆಲ್ರೀಸ್. ಸೊ ಅದು ಒಂದು ಸೆಕ್ಷನ್ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಅದನ್ನು ಸಹ ನಮ್ಮ ಗ್ರಾಹಕರು ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊಳ್ತೀವಿ. ಸೊ ಇದೆಲ್ಲ ಈ ನಮ್ಮ ಡಬಲ್ ಡಿಸ್ಕೌಂಟ್ನ ಅದೇ ಥರ ನೆಕ್ಲೆಸ್ ಇರ್ಬೋದು, ಬ್ಯಾಂಗಲ್ಸ್ ಇರ್ಬೋದು, ಬೇರೆ ಬೇರೆ ಜ್ಯುವೆಲ್ರಿ ಸಿಲ್ವರ್ ಮೆಟೀರಿಯಲಲ್ಲಿ ಇರುತ್ತೆ. ಇಲ್ಲ ಈಗೇನಾಗುತ್ತೆ ಅಂತಂದರೆ ಹೊಸ ಸ್ಟಾಕನ್ನೇ ಕೆಲವೊಂದು ಫ್ಯಾಷನ್ ಚೇಂಜ್ ಆಗುತ್ತೆ ಇರುತ್ತೆ. ಫ್ಯಾಷನ್ ಚೇಂಜ್ ಆಗಿ ಮಾರ್ಕೆಟಲ್ಲಿ ಅದರ ವ್ಯಾಲ್ಯೂ ಅಂದರೆ ಪ್ರೈಸ್ ಕಾರಣ ನಿಮ್ಮ ಕಡೆಯಿಂದನೂ ಸಪೋರ್ಟ್ ಚೆನ್ನಾಗಿರೋದ್ರಿಂದ ಹೋದ ವರ್ಷನೂ ಸಹ ನಾವು 2 ವರ್ಷ ಅದರ ಹಿಂದಿನ ವರ್ಷಕ್ಕೂ ಹೋದ ವರ್ಷಕ್ಕೂ ಕಂಪೇರ್ ಮಾಡಿದರೆ ಸುಮಾರು 30% ಹೋದ ವರ್ಷ ನಮಗೆ ಬಿಸ್ನೆಸ್ ಗ್ರೋತ್ ಬಂದಿದೆ ಈ ಡಬಲ್ ಡಿಸ್ಕೌಂಟ್ ಟೈಮಲ್ಲಿ. ಇಲ್ಲ ಎಲ್ಲ ಸೆಕ್ಷನ್ ಕಿಡ್ ಸೆಕ್ಷನ್ನಲ್ಲಿ ಇರಲ್ಲ. ಯಾಕಂತಂದ್ರೆ ಅದರಲ್ಲಿ ಸೈಜ್ ವೈಸ್ ಮೇಂಟೈನ್ ಮಾಡೋಕೆ ಬಾಯ್ಸು ಮತ್ತು ಲೇಡೀಸ್ ವೇರ್, ಮೆನ್ಸ್ ವೇರ್ ಈ 3 ಕೌಂಟ್ರಲ್ಲಿ ಇರುತ್ತೆ. ಸರ್, ಎಲ್ಲ ಹಬ್ಬ ಈಗ ಶ್ರಾವಣ, ಗಣಪತಿ, ನವರಾತ್ರಿ, ದೀಪಾವಳಿ ಹಿಂಗೆ ಕಂಟಿನ್ಯೂ ಬರ್ತಾವ. ಅವಾಗ ಸ್ಟಾರ್ಟ್ ಮಾಡೋಕ್ಕಿಂತ ಈಗ ಸ್ಟಾರ್ಟ್ ಮಾಡೋದು ರೀಸನ್ ಏನು ಅಂದ್ರೆ ಅವಾಗ ನಿಮಗೆ ಜಾಸ್ತಿ ಇದು ಬರುತ್ತೆ. ಆ್ಯಕ್ಚುಲಿ ಏನಾಗುತ್ತೆ ಅಂತ ನಾವು ಮ್ಯಾನುಫ್ಯಾಕ್ಚರರಿಂದನೂ ಆ ಪ್ರಾಡಕ್ಟ್ಸ್ನ ಕಡಿಮೆ ರೇಟಿಗೆ ಬೈ ಮಾಡಬೇಕು ಅಂತಂದರೆ ಈಗ ಸೀಸನ್ ಕಡಿಮೆ ಇರೋದ್ರಿಂದ ಅವರಿಗೆ ಬಿಸ್ನೆಸ್ ಕಡಿಮೆ ಇರುತ್ತೆ. ಸೊ ನಮಗೆ ನಾವು ಕೇಳಿದಾಗ ಆ ಪ್ರೈಸಲ್ಲಿ ಅವರು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟಲ್ಲಿ ವಿತೌಟ್ ಪ್ರಾಫಿಟ್ ನಮಗೆ ಸಪ್ಲೈ ಮಾಡ್ತಾರೆ. ಸೊ ಮುಂದೆ ಬರ್ತಕ್ಕಂಥ ಹಬ್ಬದ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಅವ್ರಿಗೂ ಆಲ್ರೆಡಿ ಎಲ್ಲ ಕಡೆಯಿಂದ ಡಿಮ್ಯಾಂಡ್ಸ್ ಇರುತ್ತೆ. ಸೊ ಅವ್ರು ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೆ ಅದಕ್ಕಿಂತ ಹೆಚ್ಚಿನ ರೀತಿ ಅವರಿಗೆ ಡಿಮ್ಯಾಂಡ್ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಅವರಿಗೆ ಡಿಸ್ಕೌಂಟ್ ಕೇಳಿದರೆ ಅವ್ರು ನಮಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಈಗ ಆಫ್ ಸೀಸನ್ನಲ್ಲಿ ಅವ್ರಿಗೂ ಬಿಸ್ನೆಸ್ ಕಡಿಮೆ ಇರುತ್ತೆ. ಈ ಟೈಮಲ್ಲಿ ಒಂದ್ಸರಿ ಅವರು ಸಪೋರ್ಟ್ ಮಾಡ್ತಾರೆ. ಆ ಉದ್ದೇಶಕ್ಕೋಸ್ಕರ ನಾವು ಈ ಟೈಮಲ್ಲಿ ಹಾಕ್ತೀವಿ. ಹೋಮ್ ಫರ್ನಿಶಿಂಗಿಗೂ ಡಿಸ್ಕೌಂಟ್ ಇದೆ. ಈಗ ಸದ್ಯಕ್ಕೆ ದಾವಣಗೆರೆಯಲ್ಲಿ ಆಲ್ರೆಡಿ ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಸುಮಾರು ಭಾಳ ದೊಡ್ಡದಾದ ಅಂದರೆ ಈಗ ನಮ್ಮ ಬೆಳಗಾಮಲ್ಲಿ ಏನು ಶೋರೂಮ್ ಇದೆ ಇದರ 4 ಪಟ್ಟು ದೊಡ್ಡದಾದ ಶೋರೂಮ್ ಅಲ್ಲಿ ದಾವಣಗೆರೆಯಲ್ಲಿ ಕನ್ಸ್ಟ್ರಕ್ಷನ್ಸ್ ಆಲ್ರೆಡಿ ನಡೀತಾ ಇದೆ. ಅದೀಗ 3rd ಫ್ಲೋರ್ RCC ನಡೀತಾ ಇದೆ. ಅದನ್ನು ಮುಂದಿನ ವರ್ಷ ಅಂದರೆ 2026 ಸೆಪ್ಟೆಂಬರ್ಗೆ ಲಾಂಚ್ ಮಾಡಬೇಕು ಅಂತಂದೇಳಿ ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಅದು ಒಂದು. ಅದಾದಮೇಲೆ ಶಿವಮೊಗ್ಗ, ಅದಕ್ಕಿಂತ ಮುಂಚೆ ಆಲ್ರೆಡಿ ಈಗ ಶಿವಮೊಗ್ಗದಲ್ಲಿ ಸಿವಿಲ್ ವರ್ಕ್ ಕಂಪ್ಲೀಟ್ ಆಗ್ತಾ ಬಂದಿದೆ. ಶಿವಮೊಗ್ಗ ಶೋರೂಮ್ ಆಲ್ಮೋಸ್ಟ್ ಈಗ ಬೆಳಗಾಮಲ್ಲಿ ಏನು ಸೈಜ್ ಇದೆ ಇದೇ ಸೈಜ್ ಶೋರೂಮು ಶಿವಮೊಗ್ಗದಲ್ಲಿ ಜನವರಿ ಅಥವಾ ಫೆಬ್ರವರಿಯಲ್ಲಿ ಓಪನ್ ಮಾಡೋಂಥ ಟಾರ್ಗೆಟ್ ಇದೆ. ಆ ಕಡೆಗಿಲ್ಲ. ಇವೆರಡೂ ಪ್ರಾಜೆಕ್ಟ್ 2026 ಮುಗಿದ ಮೇಲೆ 2027 ಹುಬ್ಬಳ್ಳಿಯಲ್ಲಿ ಮಾಡೋ ಅಂಥ ಒಂದು ಪ್ಲ್ಯಾನಿಂಗ್ ಇದೆ. ಅದು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಬೇಕು ಅಂತಂದು ಎಲ್ಲ ರೆಡಿಯಾಗಿತ್ತು. ಬಟ್ ಒಂದು ನಮ್ಮ ಇದೆಲ್ಲ ಬಿಲ್ಡಿಂಗ್ ಆ್ಯಸ್ ಪರ್ ನಾರ್ಮ್ಸ್ ಪ್ರಕಾರನೇ ನಾವು ಇರೋದ್ರಿಂದ ಫೈರ್ NOCಯಲ್ಲಿ ಅದ್ರ ಬಗ್ಗೆ ಕ್ಲಿಯರೆನ್ಸ್ ನಮಗೆ ಸಿಗಲಿಲ್ಲ. ಸೊ ಸೇಫ್ಟಿ ಇದರ ಸಲುವಾಗಿ ಫೈರ್ NOCಯಲ್ಲಿ ಕ್ಲಿಯರೆನ್ಸ್ ಸಿಗಲಿಲ್ಲ ರೆಸ್ಟೋರೆಂಟ್ ಸಲುವಾಗಿ. ಸೊ ಅದಕ್ಕೆ ಮತ್ತೆ ಬೇಸ್ಮೆಂಟಲ್ಲಿ ಯೋಚನೆ ಮಾಡಿದ್ವಿ, ಬೇಸ್ಮೆಂಟಲ್ಲಿನೂ ಅದು ಸಿಗಲಿಲ್ಲ.
ಈಗ ಹಿಂದ್ಗಡೆ ಅಂದರೆ ನಮ್ಮ ಮಿಲೇನಿಯಂ ಗಾರ್ಡನ್ ಹಿಂದ್ಗಡೆ ಒಂದು ಜಾಗ ಇದೆ, ಅದು ಕೋರೆ ಸರ್ ಅವ್ರಿಗೆ ಸಂಬಂಧಪಟ್ಟಂಥ ಜಾಗ. ಆ ಜಾಗದಲ್ಲಿ ಮಾಡ್ಬೋದು ಅಂತ, ಯಾಕಂತಂದ್ರೆ ಅದು ಈ ಬಿಲ್ಡಿಂಗಿಗೆ ಸಂಬಂಧಪಡಲ್ಲ, ಅದು ಹೊರಗಡೆ ಇರತಕ್ಕಂಥದ್ದು ಸಪ್ರೇಟ್ ಪ್ರಾಪರ್ಟಿ, ಸಪ್ರೇಟ್ ಇದಿರೋದ್ರಿಂದ ಅಲ್ಲಿ ಏನು ತೊಂದರೆ ಇಲ್ಲ. ಅಲ್ಲಿ ಮಾಡಬೇಕು ಅಂತ ಫೈನಲ್ ಮಾಡಿ ಈಗ ವರ್ಕ್ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ಆಗೋದಿದೆ, ವರ್ಕ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಹೌದು. ಎಸ್, ನಮಸ್ಕಾರ ಎಲ್ಲರಿಗೂ. ಡಬಲ್ ಡಿಸ್ಕೌಂಟ್ ಅಂದ್ರೆ ಏನು, ಡಬಲ್ ಡಿಸ್ಕೌಂಟ್ ಯಾಕೆ ಮಾಡ್ತೀವಿ, ಸೊ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಅದ್ರ ಜೊತೆಗೆ ತಮಗೆ ಗೊತ್ತಿದ್ದ ಹಾಗೆ BSc ಟೆಕ್ಸ್ಟೈಲ್ ಮಾಲ್ ಸ್ಟಾರ್ಟ್ ಆಗಿ ಜೂನ್ 26ಕ್ಕೆ 3 ವರ್ಷ ಕಂಪ್ಲೀಟ್ ಆಯಿತು. ಅದ್ರ ಜೊತೆಗೆ ಈಗ ನಾವು 2 ವರ್ಷನ ನಾವು ಡಬಲ್ ಡಿಸ್ಕೌಂಟ್ ಮಾಡಿದ್ವಿ ನಿಮ್ಮ ಸಪೋರ್ಟಿನೊಂದಿಗೆ ಹಾಗೂ ಗ್ರಾಹಕರ ಸಪೋರ್ಟೊಂದಿಗೆ. ಈಗ ನಾವು 3ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಸೊ 3 ವರ್ಷ ಕಾಲಿಡಬೇಕಂದ್ರೆ ಅಷ್ಟೊಂದು ಈಸಿ ಆಗಿರೋದಿಲ್ಲ. ಸೊ ಹಾಗಾಗಿ ನಿಮ್ಮ ಒಂದು ಪ್ರೆಸ್ ಪತ್ರಕರ್ತರು ಏನಿದ್ರಿ ಅದಕ್ಕೆ ಬಹಳ ಸಪೋರ್ಟಿವ್ ಆಗಿತ್ತು. ಫ್ರಮ್ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಕೂಡ ನಮಗೆ ಬಹಳ ಅತ್ಯುತ್ತಮವಾಗಿ ನಿಮ್ಮ ಒಂದು ಸಹಾಯವಾಗಿರ್ಬೋದು, ಒಂದು ಹೆಲ್ಪ್ ಆಗಿರ್ಬೋದು, ಬಹಳ ಸಪೋರ್ಟಿವ್ ಮಾಡಿದಿರಿ. ಅದಕ್ಕೆ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಈ ಮೀಟಿಂಗನ್ನು ಇಲ್ಲಿಗೆ ವೈಂಡಪ್ ಮಾಡಿದೆ. ಇನ್ನೂ ಕ್ವಶನ್ಸ್ ಅದು ಇದ್ರೆ ತಾವು ಕೇಳ್ಬೋದು. ಎನಿ ಕ್ವಶನ್ಸ್? ಇಲ್ಲಲ್ಲ. ಸೊ ತಾವು ಇಲ್ಲಿ ಒಂದು ಸ್ವಲ್ಪ ಲೇಟ್ ಆಯಿತು.